ನಮ್ಮ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಏನು ಯಾವಾಗ ಕೊಡಬೇಕು ಅಂದ್ಬಿಟ್ಟು ಪರ್ಫೆಕ್ಟಾಗಿ ಗೊತ್ತು. ಈ ಮಾರ್ಚ್ ಮತ್ತು ಏಪ್ರಿಲ್ ಸೀಸನಲ್ಲಿ ಹುಣಸೆ ಹಣ್ಣಿನ ಚಿಗುರು ಅನ್ನೋದು ಸಿಗುತ್ತೆ. ಆಹಾ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ ಅದು. ಅದರಿಂದ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಾರು ಮಾಡ್ತಾರೆ. ಆ ಚಿಗುರಿನ ಸಾರು ಅನ್ನೋದೊಂದು ಇರುತ್ತೆ, ನೀವು ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜ್ಜಾನೇ ಬೇರೆ. ನಮ್ಮ ಹಳ್ಳಿಗಳ ಕಡೆ ಅಂತೂ ಅದನ್ನು ಯಥೇಚ್ಛವಾಗಿ ಎಸ್ಪೆಷಲಿ ಈ ಒಂದು ಸಮ್ಮರ್ ಟೈಮಲ್ಲಿ ಅದನ್ನು ಮಾಡ್ತಾರೆ. ಅದ್ಭುತ. ಅದು ಟೇಸ್ಟ್ ಮಾತ್ರನೇ ಅಲ್ಲ, ಈ ಒಂದು ಬೇಸಿಗೆ ಕಾಲದಲ್ಲಿ ಅದರದೊಂದು ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಈ ಒಂದು ಚಿಗುರು ಸಾರನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ, ನಡೀರಿ. ನೋಡಿ ಸ್ನೇಹಿತರೆ, ಈಗ ಈ ಒಂದು ಚಿಗುರು ಹುಣಸೆ ಹಣ್ಣಿನ ಚಿಗುರು ಸಾರು ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳಿದ್ರೆ ಸಾಕಾಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ನಿಯರ್ಲಿ ಒಂದು ಕಪ್ನಷ್ಟು ನಾನು ತೊಗರಿ ಬೇಳೆನ ನೆನೆಸಿಟ್ಟಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಈ ಒಂದು ಹುಣಸೆ ಚಿಗುರಿದೆ. ಈ ಚಿಗುರನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಂಡು ಇಲ್ಲಿ ಚಿಗುರನ್ನ ಇಟ್ಕೊಂಡಿದ್ದೀನಿ. 2 ಮೀಡಿಯಂ ಸೈಜಿನ ಟೊಮೆಟೊ ಕಟ್ ಮಾಡಿರ್ತಕ್ಕಂಥದ್ದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ, ನಾನು ಇದರಲ್ಲಿ ಒಂದು 10 ರಿಂದ 12 ಮೆಣಸಿನಕಾಯಿನ ಈ ರೀತಿ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ಮೀಡಿಯಂ ಸೈಜಿನ ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು, ಒಂದು 15 ರಿಂದ 20 ಎಸಳು ಬೆಳ್ಳುಳ್ಳಿ, ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಗ್ಗರಣೆಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಎಸಳುಗಳು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳಿದ್ರೆ ಈ ಹುಣಸೆ ಹಣ್ಣಿನ ಚಿಗುರ ಸೊಪ್ಪಿನ ಸಾರು ಮಾಡೋದಕ್ಕೆ ಎಲ್ಲ ಇದ್ದ ಹಾಗೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಒಂದು ಕುಕ್ಕರ್ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ನಾವು ಆಗಲೇ ನೆನೆಸಿರ್ತಕ್ಕಂಥ ಈ ಒಂದು ತೊಗರಿ ಬೇಳೆನ ಹಾಕೊಳ್ಳೋಣ. ಹಾಗೆ ಒಂದು 2 ಮೀಡಿಯಂ ಸೈಜಿನ ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಹಾಕೊಳ್ತಾ ಇದ್ದೀನಿ. 2 ಮೀಡಿಯಂ ಸೈಜಿನ ಟೊಮೆಟೊ, ನೆನಪಿರಲಿ ನಾಟಿ ಟೊಮೆಟೊ ಆಗಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಿಮಗೆ ಖಾರಕ್ಕೆ ತಗ್ಗಷ್ಟು ಹಸಿಮೆಣಸಿನಕಾಯಿ, ಒಂದು 10 ರಿಂದ 15 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ನಾವೇನು ತಗೊಂಡಿದ್ವಲ್ಲ ಈ ಹುಣಸೆ ಹಣ್ಣಿನ ಚಿಗುರು, ಈ ಚಿಗುರನ್ನ ಸಹ ಇಷ್ಟ ಹಾಕೊಳ್ಳೋಣ. ಇದಕ್ಕೆ ಬೇಕಾದಷ್ಟು ನೀರನ್ನ ಸಹ ನಾನು ಹಾಕೊಳ್ತೇನೆ. ಸೊ ಈಗ ಈ ಮಿಶ್ರಣ ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಈ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಬರೋವರೆಗೂ ಇದನ್ನ ಕುಕ್ ಮಾಡೋಣ. ನೋಡಿ, ಈಗ 3 ವಿಸಿಲ್ ಆಗಿದೆ. ಈ ಒಂದು ಪ್ರೆಷರ್ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ. ಈಗ ಈ ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಅದ್ಭುತವಾಗಿ ಬೆಂದಿದೆ, ಎಲ್ಲ ಸಹ ಚೆನ್ನಾಗಾಗಿದೆ. ಸೊ ಈಗ ನಾವೇನು ಮಾಡೋಣ, ಈ ಥರದೊಂದು ಮ್ಯಾಶರ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಮಸ್ಕೊಳ್ಳೋಣ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಸ್ದಿದ್ದಾಗಿದೆ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ, ಜಾಸ್ತಿ ಫೈನಾಗೂ ಕೂಡ ಇದನ್ನು ಮಸಿಯಕ್ಕೆ ಹೋಗಬೇಡಿ. ಸೊ ಇದಾದ ನಂತರ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನೆನಪಿರಲಿ, ನಾನು ಇದರಲ್ಲಿ ಕಲ್ಲುಪ್ಪನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡೋಣ. ನೋಡಿ, ಈಗ ಇದು ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈ ಉಪ್ಪು ಸಹ ಚೆನ್ನಾಗಿ ಕರಗಿದೆ, ಒಂದು ಒಳ್ಳೆ ಘಮ ಬರ್ತಾ ಇದೆ. ಈಗ ಈ ಒಂದು ಸಾರು ರೆಡಿ ಆಗಿದೆ. ಸೊ ಈಗ ಇದಕ್ಕೆ ಯಾವ ರೀತಿ ಒಗ್ಗರಣೆ ಹಾಕಬೇಕು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನಾನು ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೇನೆ. ನೋಡಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ತೇನೆ. ನೋಡಿ, ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತಿದೆ. ಈ ಟೈಮಲ್ಲಿ ಇದರಲ್ಲಿ ನಾನು ಜಜ್ಜಿರ್ತಕ್ಕಂಥ ಈ ಬೆಳ್ಳುಳ್ಳಿನ ಹಾಕೊಳ್ತೇನೆ. ಇದರೊಟ್ಟಿಗೆ ಈ ಕರಿಬೇವಿನ ಸೊಪ್ಪನ್ನು ಸಹ ಹಾಕೊಳ್ತೇನೆ. ನೋಡಿ, ಈಗ ಈ ಒಗ್ಗರಣೆ ಎಲ್ಲ ರೆಡಿ ಆಗಿದೆ.
ಸೊ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ನೋಡಿ, ಈಗ ಈ ಒಗ್ಗರಣೆ ಎಲ್ಲ ನಾ ಈ ಸಾರಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಒಂದು ಹುಣಸೆ ಹಣ್ಣಿನ ಚಿಗುರಿನ ಸೊಪ್ಪಿನ ಸಾರು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಆಗಿದೆ ಅಂದ್ಬಿಟ್ಟು. ನೋಡಿದ್ರಲ್ಲ ವೀಕ್ಷಕರ, ಸಮ್ಮರಲ್ಲೇ ಸಿಗ್ತಕ್ಕಂಥ ಸೀಸನಲ್ ಸೊಪ್ಪಾಗಿರ್ತಕ್ಕಂಥ ಈ ಒಂದು ಹುಣಸೆ ಹಣ್ಣಿನ ಚಿಗುರಿನ ಸಾರು ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇರುತ್ತೆ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಅನ್ನ, ತುಪ್ಪ, ಏನು ಬೇಡ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ, ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಸೊ ಈ ಒಂದು ಚಿಗುರು ಸಾರು ಅಂದರೆ ಜಸ್ಟ್ ಟೇಸ್ಟ್ ಮಾತ್ರನೇ ಅಲ್ಲ, ಇದು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ವೆಯ್ಟ್ನ ಕಮ್ಮಿ ಮಾಡೋದಕ್ಕೆ, ಪಿತ್ತ ಅಂಡ್ ದೆನ್ ನಿಮ್ಮ ಒಸಡುಗಳಿದೆಲ್ಲ ಹಲ್ಲಿನ ಡೆಂಟಲ್ ಕೇರ್ಗೂ ಸಹ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವೈಟಮಿನ್ B6, ವೈಟಮಿನ್ K, ಜಿಂಕ್, ವೈಟಮಿನ್ C, ವೈಟಮಿನ್ K, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಸೋಡಿಯಂ, ಈ ಥರದ್ದು ಎಷ್ಟೋ ಪೋಷಕಾಂಶಗಳು ಇದರಲ್ಲಿ ಇರುತ್ತೆ. ಸೊ ನಿಮ್ಗೆ ಇದು ಒನ್ ಆಫ್ ದ ಕಂಪ್ಲೀಟ್ ಮೀಲ್ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯದು ಇದು ನಮ್ಮ ಬಾಡಿಗೆ ಮಾತ್ರ, ಎಸ್ಪೆಷಲಿ ಈ ಥರ ಒಂದು ಸಿಚುವೇಶನಲ್ಲಿ. ಖಂಡಿತ ನಿಮ್ಗೆ ಎಲ್ಲಾದರೂ ಇದನ್ನು ಸಿಕ್ಕಿದ್ರೆ ಮಾತ್ರ ಅದನ್ನು ಮಾಡಿ ತಿಂತಕ್ಕಂಥ ಚಾನ್ಸ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಸೊ ಹಾಗಾದ್ರೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಹೋಗೋಕ್ಕಿಂತ ಮುಂಚೆ ಹೊರಗಡೆ ಕೋವಿಡ್ ಸಿಚುವೇಶನ್ ಹೆಂಗಿದೆ ಅಂದ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಪ್ರತಿಯೊಬ್ಬರು ಆದಷ್ಟು ಮನೆಯಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ಹೊರಗಡೆ ಹೋಗೋಕಿದ್ರೆ ಖಂಡಿತವಾಗ್ಲೂ ಮಾಸ್ಕ್ನ ಹಾಕ್ಕೊಂಡೇ ಹೊರಗಡೆ ಹೋಗಿ. ನಿಮ್ಮ ಆರೋಗ್ಯ, ನಿಮ್ಮ ಮನೆ ಆರೋಗ್ಯ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಸೊ ಸಾಮಾಜಿಕ ಅಂತರನ ಕಾಪಾಡ್ಕೊಳ್ತಾ ನಿಮ್ಮ ಫ್ಯಾಮಿಲಿಯ ಆರೋಗ್ಯನ ನೀವು ಕಾಪಾಡ್ಕೊಳ್ತಾ ಖುಷಿಯಾಗಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್. ಒಂದು ಮುಖ್ಯವಾದ ವಿಷಯನೇ ಹೇಳೋದು ಮರ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.